ನೋಡಿ ಸರ್, ಇದು 3 ಎಕರೆ ಬಂದಿರುವಂಥ ಜಾಗ. 2 ಎಕರೆಯಲ್ಲಿ ಕಬ್ಬು ಐತೆ, 1 ಎಕರೆಯಲ್ಲಿ ತೆಂಗೈತೆ. ನೋಡಿ ಹಿಂದೆಗಡೆ ಕಾಣ್ತದಲ್ಲ, ಅದ್ರಲ್ಲಿ 1 ಎಕರೆ ತೆಂಗೈತೆ. ಇದಕ್ಕೆ ಬೋರ್ಗಲ್ ಇಲ್ಲ, ಸಪ್ರೇಟ್ ಬೋರ್ಗಲ್ ಹಾಕ್ಸ್ಬೇಕು. ಸಾಯಿಲ್ ಅಂತೂ ರೆಡ್ ಸಾಯಿಲ್, ಇದೇ ರೀತಿ ಮಣ್ಣು ನೋಡಿ, ಸೂಪರಾಗಿದೆ ಜಾಗ. ಈ ರಸ್ತೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಟ್ಕೊಂಡಿದ್ದಾರೆ. ಈ ರಸ್ತೆಯಲ್ಲಿ ಬೇಕು ಅಂದರೂ ಬರ್ಬೋದು, ಒಂದು 250 ಮೀಟ್ರು ತಾರ್ ರೋಡಿಂದ ಊರ್ಗೆ 1/4 ಕಿಲೋಮೀಟ್ರು. ಇಲ್ಲ ಬೇಡ ಅಂದ್ರೆ ಈ ಕಡೆ ಹಿಂದೆಗಡೆ ತೆಂಗಿನ ಮರ ಕಾಣ್ತಲ್ಲ, ಆ ಕಡೆಗೆ ವಿಲೇಜ್ ಮ್ಯಾಪ್ ರಸ್ತೆ ಐತೆ. ವಿಲೇಜ್ ಮ್ಯಾಪ್ ರಸ್ತೆಯಲ್ಲಿ ಕೊಡೋರು ಬರ್ಬೋದು. ಟೋಟಲು 3 ಎಕರೆ ಇದು ಜಾಗ. ಮಾತ್ರ ಸೂಪರಾಗಿದೆ ನೋಡಿ. ಹಿಂದಗಡೆ 1 ಎಕರೆ ತೆಂಗಿನ ತೋಟ, 2 ಎಕರೆ ಕಬ್ಬು. ಇದು ಮಳವಳ್ಳಿಯಿಂದ 17 ಕಿಲೋಮೀಟ್ರು, ಬೆಂಗಳೂರಿಂದ 117 ಕಿಲೋಮೀಟ್ರು. ಇದಕ್ಕೆ 2 ಕಡೆ ರಸ್ತೆ, ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗು, ಒಂದು ಕಡೆ ವಿಲೇಜ್ ಮ್ಯಾಪ್ ರಸ್ತೆ. ಇವರು ಕುಂಟೆ 1.5 ಲಕ್ಷ ಹೇಳ್ತಾರೆ, ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇದೆ. ಜಾಗ ಮಾತ್ರ ಸೂಪರಾಗಿದೆ, ಅದ್ದೂರಿ ಜಾಗ ನೋಡಿ. ಎಲ್ಲ ಸುತ್ತ ತೋಟಗಳೇ. ಇಲ್ಲೇ ಲೋಕಲ್ನವ್ರವು, ಬೆಂಗಳೂರಿನವ್ರವು ಹಾಚ್ಕೈತೆ ನೋಡಿ. ಇವೆಲ್ಲ ಇಲ್ಲೇ ಲೋಕಲ್ನವ್ರವು. ಜನರಲ್ಲು, ಪಿತ್ರಾಜಿತ, ಡಾಕ್ಯುಮೆಂಟ್ ಲೀಗಲ್ಗಿರುವಂಥ ಜಾಗ. 3 ಎಕರೆ, 2 ಎಕರೆ ಕಬ್ಬು, 1 ಎಕರೆ ತೆಂಗಿನ ತೋಟ.